ಗ್ರೂಪಿಗೆ ಮತ್ತೊಮ್ಮೆ ಸ್ವಾಗತ. ಆಫ್ಟರ್ ರಿಟೈರ್ಮೆಂಟ್ ಹೇಗಿದೆ ಸರ್ ಜೀವನ? ಫಸ್ಟ್ ಕ್ಲಾಸ್ ಆಗಿದೆ ಸರ್, ನೋ ಪ್ರಾಬ್ಲಮ್ ಅಟ್ ಆಲ್ ಫಾರ್ ಮೀ. ಅಫ್ಕೋರ್ಸ್ ಇನ್ ದ ವೆರಿ ಬಿಗಿನಿಂಗ್ ವೆನ್ ಐ ಕೇಮ್ ಔಟ್, ಸೊ ಅಷ್ಟು ಒಂದು ಪ್ರಿಫರೆನ್ಸಸ್ ಇರಲಿಲ್ಲ ಹೊರಗಡೆ. ಏನಾದ್ರು ಕೆಲಸಕ್ಕೆ ಹೋದರೆ ಗೇಟ್ನಲ್ಲಿ ನಿಂತ್ಕೊಳಪ್ಪ ಸೆಕ್ಯೂರಿಟಿ ಮಾಡು ಅಂತ ಹೇಳೋರು. ಇನ್ನಿಂದ ಕ್ವಾಲಿಫಿಕೇಷನ್ ಏನಿದೆ ಅದು ವಿ ಡೋಂಟ್ ವಾಂಟ್, ದಿಸ್ ದಿ ಜಾಬ್ ಐ ಕ್ಯಾನ್ ಗಿವ್ ಯು ಆಸ್ ಎ ವಾಚ್ಮನ್ ಅನ್ನೋರು. ಆ ಸ್ವಲ್ಪ ದಿನ ಬಹಳ ದಿನ ತನಕ ಟ್ರೆಂಡ್ ಇತ್ತು ಆವಾಗ ನಾವು ಹೊರಗಡೆ ಬಂದಾಗ. ಸೊ ಆಫ್ಟರ್ವರ್ಡ್ಸ್ ನಾವು ಇದೆಲ್ಲ ಬಿಟ್ಟು ಏನೋ ಲಕ್ಕಿಲಿ ವಾಟ್ ಐ ವಾಟ್, ಸೊ ಐ ಗಾಟ್ ಎಂಪ್ಲಾಯ್ಮೆಂಟ್ ಇನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಟ್ ಸೆಲ್ಫ್. ಸೇಮ್ ಡಿಪಾರ್ಟ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ ನಂದು ಸ್ವಲ್ಪ ವೊಕ್ಯಾಬ್ಯುಲರಿ ಚೆನ್ನಾಗಿದ್ದರಿಂದ ಇದಾಗಿ ಆವಾಗ ದೇ ಗೇವ್ ಮಿ ವೊಕೇಶನಲ್ ಇದ್ರೊಳಗೆ ದೇ ಗೇವ್ ಮಿ ಎ ಪೋಸ್ಟ್. ಸೊ ಐ ಯೂಸ್ ಟು ಗಿವ್ ಲೆಕ್ಚರ್ಸ್ ಆನ್ ದೋಸ್ ಪೀಪಲ್, ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಅದೆಲ್ಲ ಯಾವ ಥರ ಇದೆ, ಎಲ್ಲೆಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅದೆಲ್ಲ ಹೇಳಿಬಿಟ್ಟು ಅವ್ರಿಗೆ ಅವ್ರ ಹತ್ರ ಫಾರಮ್ಸ್ ಎಲ್ಲ ಇದು ಮಾಡಿಕೊಂಡು ಮಾಡೋದು ನನಗೆ ಜಾಬ್ ಇತ್ತು, ಮಾಡ್ತಾಯಿದ್ದೆ. ಒಂದು ಸರ್ತಿ ಹಾಗೇ ನೋಡ್ತಾ ಇದ್ದಾಗ ಐ ಗಾಟ್ ಎನ್ ಆಪರ್ಚುನಿಟಿ. ಈ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ನೊಳಗೆ ಇದಿತ್ತು, ನನ್ನ ಹೆಸರನ್ನು ಸೇರಿಸ್ಬಿಟ್ಟೆ ಅದ್ರ ಕಡೆ ಹೇಳ್ಬಿಟ್ಟು ಮಾಡಪ್ಪ ಅಂತ ಹೇಳಿದೆ. ಮಾಡಿಕೊಟ್ರು ಪಾಪ ಹುಡುಗರು. ಆಮೇಲೆ ಇಂಟರ್ವ್ಯೂಗೂ ಬಂದುಬಿಡ್ತು. ಇನ್ನೂ 3 ತಿಂಗಳಾಗಿಲ್ಲ, ಆಗಲೇ ರಜಾ ಕೇಳಕ್ಕೆ ಹೋದೆ. ಐ ವೆಂಟ್ ಟು ದ ಡೈರೆಕ್ಟರ್ ಆ್ಯಂಡ್ ಆಸ್ಕ್ಡ್ ಹಿಮ್, ವಿ ಜಿ ರಾಮ್ ಅಂತ ಯಾರೋ ಒಬ್ಬರು ಇದ್ದರು. ಅವನವ್ರು ಸರ್ ಈ ಥರ ಇಂಟರ್ವ್ಯೂಗೆ ಬಂದಿದೆ, ಹೋಗಬೇಕು, ಐ ವಾಂಟ್ ಲೀವ್ ಅಂತ. ಹಾಂ, ಹೌ ಡಿಡ್ ಯು ಗೆಟ್ ಇಟ್, ಹೂ ಗೇವ್ ಯುವರ್ ನೇಮ್ ಅಂತ. ಸರ್ ಜಸ್ಟ್ ಐ ಆಸ್ಕ್ಡ್ ದೆಮ್, ದೇ ಮ್ಯಾನೇಜ್ಡ್ ಸರ್, ದೇ ಒಬ್ಲೈಜ್ಡ್ ಮೀ ಅಂತ. ಅಚ್ಚಾ ಐಸಾ ಕಿಯಾ, ಇಟ್ಸ್ ಓಕೆ ಓಕೆ ಸೈನ್ ಮಾಡಿದ್ರು. ಹೋದೆ, ಸೆಲೆಕ್ಟ್ ಆದೆ ಸೀನಿಯರ್ ಪ್ಲ್ಯಾನರ್. ಸೀನಿಯರ್ ಪ್ಲ್ಯಾನರ್ ಐ ಗಾಟ್ ದಿ ಎಂಪ್ಲಾಯ್ಮೆಂಟ್. ಅಲ್ಲಿ ಇದ್ದೆ, ಐ ವಾಸ್ ದೇರ್. ಒಂದು ಆಫ್ಟರ್ವರ್ಡ್ಸ್ ಒಂದು ಇದ್ದಾಯಿತು, ಇಲ್ಲಾಯಿತು, ಅಲ್ಲಿ ರಿಟೈರ್ ಆಯ್ತು, ಇಲ್ಲಿ ಮಾಡಿಕೊಡ್ತಾ ಇದ್ದೀವಿ ಅಷ್ಟೇ. ನಾನು 2012 ಜನವರಿಯಲ್ಲಿ ರಿಟೈರ್ಮೆಂಟ್ ಆಫ್ಟರ್ 28 years ಆಫ್ ಸರ್ವಿಸ್. 28 years? ಯಾ. ಸೊ ಬಂದಾಗ ಏಜಲ್ಲಿ ಜಾಯ್ನ್ ಆಗಿದ್ದು ನೀವು? ನಾನು ಎಟ್ ದ ಏಜ್ ಆಫ್ 18, ಅಬ್ಬಾ, ಆಫ್ಟರ್ PUC ಅಂತ ಹೇಳಿದೆ ಅಲ್ವಾ, ಜಾಯ್ನ್ ಆಗಿ. ಸೊ 47 years ಕಂಪ್ಲೀಟ್ ಆಯ್ತು ಆಗ ನಂದು. ಸೊ ಬಂದಾಗೆ ನಾನು ಒಂದು 1 month ನಾನು ಎಲ್ಲಿಗೂ ಹೋಗಲಿಲ್ಲ. ಬಟ್ ಇಮಿಡಿಯೇಟ್ಲಿ ಏನಾಯ್ತು ಅಂದರೆ RN ಶೆಟ್ಟಿ ಗ್ರೂಪ್, RNS ಮೋಟರ್ಸ್. ಸೊ ಐ ಆಮ್ ಫ್ರಮ್ ದಿ ಆಟೋಮೊಬೈಲ್ ಫೀಲ್ಡ್ ಓನ್ಲಿ. ಸೊ ಅಲ್ಲಿ ಕರ್ನಲ್ ಬೆಳ್ಳಿಯಪ್ಪ ಅಂತ ಆಲ್ರೆಡಿ ಇದ್ರು ಅಲ್ಲಿ. ಬಟ್ ಈ ವಾಸ್ ನಾಟ್ ದೇರ್. ಅಂದರೆ ಒಂದು ಸಂಸ್ಥೆಗೆ ಒಂದು ಸ್ಟ್ರಕ್ಚರು, ಒಂದು ಡಿಸಿಪ್ಲೈನು, ಅಂದರೆ ಒಂದು ಪಿಲ್ಲರ್ ಆಗಿದ್ದಿದ್ದು ಮಿಸ್ಟರ್ ಕರ್ನಲ್ ಬೆಳ್ಳಿಯಪ್ಪ ಅಂತ. ಸೊ ನಾನು ಏನು ಮಾಡಿದೆ, ಯಾರೋ ಒಂದು ರೆಫರೆನ್ಸಲ್ಲಿ ಹೋದರು, ನೀವು ಸ್ವಲ್ಪ RNS ಅಲ್ಲಿ ಒಂದು ವೇಕೆನ್ಸಿ ಇದೆ, ಗೋ ನಾನು ಹೇಳಿದ್ರು. ಅದೇ ಥರ ನಾನು ರೆಸ್ಯೂಮ್ ಹೋಗಿ ಕೊಟ್ಟು ಇಂಟರ್ವ್ಯೂ ಎಲ್ಲ ಆಯಿತು, ಓಕೆ ಫೈನ್, ನಾನು ಬಂದುಬಿಟ್ಟೆ. ವಿತಿನ್ 24 hours ಕಾಲ್ ಬಂದುಬಿಡ್ತು, ಯು ಆರ್ ಅಪಾಯಿಂಟೆಡ್ ಆಸ್ ಎ AGM ಫಾರ್ ದಿಸ್ ಸರ್ವಿಸ್ ಅಂತ. ಅಬ್ಬಾ. ಸೊ ಅಲ್ಲಿ ನಾನು 8 years AGM ಆಗಿ ಕೆಲಸ ಮಾಡಿದೆ. ಜನರಲ್ ಮ್ಯಾನೇಜರ್ ಆಗಿ ನನಗೆ ಪ್ರಮೋಷನ್ ಕೊಟ್ಟರು. ಅಲ್ಲಿ ಅಷ್ಟು ಬೇಗ ಪ್ರಮೋಷನ್ ಸಿಗಲ್ಲ, ವಿತಿನ್ 8 years ಯಾರು ಈ ಥರ. ಅಲ್ಲಿ ನಾನು 2 ವರ್ಕ್ಶಾಪನ್ನು ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಒಂದು ಅವ್ರದ್ದು ಹೆಬ್ಬಾಳ ಇತ್ತು, ಮತ್ತೊಂದು ಬಂದು ಅರಕೆರೆ ಅಂತ. ಸೊ ಯೂಶ್ವಲಿ MD ಈಸ್ ವೆರಿ ಏನು ಕೆಲಸ ಇದ್ದರು, ಬಿದ್ದಪ್ಪ ಅವರೇ ಬನ್ನಿ, ಇದು ನಮಗೆ ಎಸ್ಟಾಬ್ಲಿಷ್ ಮಾಡಬೇಕು ಇಲ್ಲಿ ವರ್ಕ್ಶಾಪು ಅಂತ ಟಾಸ್ಕ್ಗಳನ್ನು ಕೊಡ್ತಾಯಿದ್ರು ಅವರು. ಸೊ ಅಲ್ಲಿಂದ ನನಗೆ ಒಂದು ಚೇಂಜ್ ಬಂತು. ಅಂದರೆ ಜನರಲ್ ಮ್ಯಾನೇಜರ್ ಆಫ್ ಓಲ್ ಯೂನಿಟ್ ಅಂದರೆ ಬೇರೆ ಇದರಲ್ಲಿ ಡೀಲರ್ಶಿಪ್, ಸಪ್ತಗಿರಿ ಸುಜುಕಿ. ಐ ವಾಸ್ ಎ ಜನರಲ್ ಮ್ಯಾನೇಜರ್ ಫಾರ್ ಓಲ್ ಡೀಲರ್ಶಿಪ್ ಫಾರ್ 4 years. ಸೊ ಏಜು ಆಯಿತು ಆಗ ನನ್ನ. ನೌ ಐ ಆಮ್ 61. ಸೊ ಅಲ್ಲಿಂದ ರಿಟೈರ್ಮೆಂಟ್ ತಗೊಂಡು ಈಗ ಆರಾಮಾಗಿದ್ದೀನಿ, ನೋ ಪ್ರಾಬ್ಲಮ್. ತಾವು ಸರ್, ಐ ಜಾಯಿಂಡ್ ಅಟ್ ದ ಏಜ್ ಆಫ್ 18 ಇರ್ಬೇಕು. PUC ಮಾಡಿದೆ, BSc ಮಾಡ್ತಾಯಿದ್ದೆ ಫಸ್ಟ್ ಇಯರ್. ಹೇಳೋದು ಇಸ್ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್. PUCಯಲ್ಲಿ ಸೈನ್ಸ್, ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಬೇಕಾಗಿತ್ತು ನನ್ನ ಟ್ರೇಡ್ಗೆ. ಸೊ ವಿ ಕ್ಲಿಯರ್ಡ್, ಮೆರಿಟಲ್ಲಿ ಬಂತು, ಐ ಜಾಯಿಂಡ್. ಅಂದರೆ ಐ ವುಡ್ ಲೈಕ್ ಟು ಟೆಲ್ ಒನ್ ಥಿಂಗ್, ಇಲ್ಲಿ ನಾನು ದೇಶ ಭಕ್ತ, ದೇಶಕ್ಕೆ ಸೇವೆಗೆ ಅಂತ ಸೇರಲಿಲ್ಲ. ಏನೋ ಬಂತು ಅಡ್ವರ್ಟೈಸ್ಮೆಂಟು, ಅದು ಇವ್ರು ಕೊಟ್ಟಿದ್ದು ಅಡ್ವರ್ಟೈಸ್ಮೆಂಟ್. ಇವರು ಎಂಪ್ಲಾಯ್ಮೆಂಟಿಂದ
ಆವಾಗೆಲ್ಲ ಲೆಟರ್ಸ್ ಹೋಗ್ತಾ ಇತ್ತು. ಹ್ಮ್ ಯಾರು ನೀವು ಇವಾಗ ನಾರ್ಮಲಿ ಇವಾಗ ಟ್ರೆಂಡ್ ಫಾಲೋ ಮಾಡ್ತಾ ಇಲ್ಲ ಜನಗಳು. 10th ಆದಮೇಲೆ ಫಸ್ಟ್ ರಿಜಿಸ್ಟ್ರೇಷನ್ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸ್ತೀವಿ EC ಅಂದ್ಬಿಟ್ಟು. ಕರೆಕ್ಟ್. ತದನಂತರ PUC ಆದಮೇಲೆ ಡಿಗ್ರಿ ಆದಮೇಲೆ, ಯಾಕೆಂದರೆ ಸೂಟಬಲ್ ಜಾಬ್ ಸಿಗುತ್ತೆ ಅಂತ ಅದನ್ನೆಲ್ಲ ನಮ್ಮ ತಂದೆ ಹೇಳೋರು, ಇದನ್ನೆಲ್ಲ ಫಾಲೋ ಮಾಡೋದು. 10th ಮಾಡಿದ್ದೆ, ನಂತರ PUCನೂ ಮುಗಿಸ್ಬಿಟ್ಟು BScಗೆ ಹೋಗಿದ್ದೆ, ಅದನ್ನು ಮಾಡಿದ್ದೆ. ಫಿಸಿಕ್ಸ್ ಕೆಮಿಸ್ಟ್ರಿ ಬೇಕಾಗಿತ್ತು, ಅಲ್ಲಿಂದ ಲೆಟರ್ ಹೊಡಿಸಿ. ಸೊ ಇಟ್ ವಾಸ್ ಸೋ ಪ್ರಾಂಪ್ಟ್ ಡ್ಯೂರಿಂಗ್ ದೋಸ್ ಟೈಮ್ಸ್. ದಿಸ್ ಡಿಪಾರ್ಟ್ಮೆಂಟ್ ಸೋ ಪ್ರಾಂಪ್ಟ್. ದೇ ಯೂಸ್ ಟು ಚೆಕ್ ದ ಮಾರ್ಕ್ಸ್ ಆಫ್ ದ ಪೀಪಲ್, ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ ಲೆಟರ್ಸ್ ಕಳಿಸ್ತಾ ಇದ್ರು, ಟೈಪ್ಡ್ ಲೆಟರ್ಸ್ ಸೇಯಿಂಗ್ ದಟ್ ದೇರ್ ಈಸ್ ಅ ಲೆಕ್ಚರ್ ಟು ಜಾಯಿನ್ ದ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್, ಸ್ಪೆಷಲಿ ಏರ್ ಫೋರ್ಸ್. ಅದೆಲ್ಲ ಇದೆ ನನ್ನ ಹತ್ರ ಲೆಟರ್ ಟುಡೇ ಟಿಲ್ ಡೇಟ್. ಐ ಕೆಪ್ಟ್ ಆಲ್ ದೋಸ್ ಲೆಟರ್ಸ್. ಆವಾಗ ಸೊ ಲೆಕ್ಚರ್, ಎಲ್ಲಿ ಲೆಕ್ಚರು? ಓಕೆ, ಇಟ್ ಈಸ್ ಇನ್ ಒನ್ ಹಾಲ್. ಆವಾಗ ಅಲ್ಲೆಲ್ಲಿ ಮಿಲ್ಲರ್ಸ್ ರೋಡಲ್ಲಿ ಅಡ್ಲಾಬ್ಸಲ್ಲಿ ಇತ್ತು ನಿಮ್ಮ ಎಂಪ್ಲಾಯ್ಮೆಂಟ್. ಅಲ್ಲೊಂದು ಸೈಡಲ್ಲಿ ಒಂದು ಹಾಲ್ ಥರ ಇತ್ತು, ಅಲ್ಲಿ ಮಾಡ್ತಾ ಇದ್ದಾರೆ. ಅಫಿಷಿಯಲ್ಸ್ ವಿಲ್ ಕಮ್ ಆ್ಯಂಡ್ ದೇ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್, ಅಂದರೆ ಅಲ್ಲಿ ಏನೇನಿರುತ್ತೆ, ಏನೇನು ಮಾಡ್ಬೋದು. ಬಂದರು, ನಾನು ಓಕೆ ಚಲೋ ಅಂತ ಹೋದಾಗ ಹಾಲಲ್ಲಿ ಕೂರಿಸಿದ್ರು. ಏರ್ಫೋರ್ಸಿಂದ ಮೆನ್ ಇನ್ ಬ್ಲೂಸ್ ದೇ ಕೇಮ್, ಲೆಕ್ಚರ್ ಮಾಡಿದ್ರು. ದೇ ಸೆಡ್ ಇದು ಫಾರ್ಮ್ಸು ಫಿಲ್ ಮಾಡೋಂಗಿದ್ರೆ ಮಾಡಿ ತಂದು ಕೊಡಿ ಅಂತ ಹೇಳಿದ್ರು. ಫಾರ್ಮ್ ಫಿಲ್ ಮಾಡಿದೆ. ದೆನ್ ಎಕ್ಸಾಮ್ ಡೇಟ್ ಬಂತು, ಎಲ್ಲ ಬೈ ಪೋಸ್ಟ್, ಎವ್ರಿಥಿಂಗ್ ಈಸ್ ಬೈ ಪೋಸ್ಟ್. ಎಕ್ಸಾಮ್ ಡೇಟ್ ಬಂತು, ಎಕ್ಸಾಮ್ ಬರೆದೆ. ಅಲ್ಲಿ ಹೇಗೆ ಅಂದರೆ ಬೆಳಗ್ಗೆ ಎಕ್ಸಾಮ್ ಬರೆದೆ 3 ಗಂಟೆಗೆ ರಿಸಲ್ಟ್ ನಿಮಗೆ, ನೋ ವೆಯ್ಟಿಂಗ್ ಬಿಸ್ನೆಸ್. ಮೂರು ದಿವಸ ಎಕ್ಸಾಮ್ಸ್ ಇರುತ್ತೆ. ಬೆಳಗ್ಗೆ ಎಕ್ಸಾಮ್ ಬರೆದೆ, ಒಂದು ಫಿಸಿಕ್ಸು ಮ್ಯಾಥ್ಸು, ನೆಕ್ಸ್ಟ್ ಡೇ ಇಂಗ್ಲೀಷು, ಥರ್ಡ್ ಡೇ ಜನರಲ್ ಅವೇರ್ನೆಸ್ ಆ್ಯಂಡ್ ಜನರಲ್ ನಾಲೆಡ್ಜು. 3:30 ರಿಸಲ್ಟ್ ಅಲ್ಲೇ ಬೋರ್ಡ್ ಮೇಲೆ ನಂಬರ್ ಬರೆದ್ಬಿಡ್ತಾರೆ. ನಮಗೊಂದು ಟೆಂಪ್ರರಿ ರಿಸರ್ವೇಷನ್ ನಂಬರ್ ಕೊಟ್ಟಿರ್ತಾರೆ, ಬರೆದು ಮುಗಿಸಿದೆ. ಇಮಿಡಿಯೇಟ್ ಆಲ್ ದ 3 ಕ್ಲಿಯರ್ಡ್. 4th ಡೇ ಮೆಡಿಕಲ್. ಇದೇ ನಮ್ಮ ಕಬ್ಬನ್ ರೋಡಲ್ಲಿದೆ ಆಫೀಸು, ನಂಬರ್ 7 ಏರ್ಮನ್ ಸೆಲೆಕ್ಷನ್ ಸೆಂಟರ್ ಅಂತೇಳಿ. 4th ಡೇ ಮೆಡಿಕಲಲ್ಲಿ ಐ ವೆಂಟ್. ಇನ್ಫ್ಯಾಕ್ಟ್ 3rd ಡೇ ಆದಮೇಲೆ ಯು ವಿಲ್ ಬಿ ಕಾಲ್ಡ್ ಫಾರ್ ಮೆಡಿಕಲ್, ಬಿಕಾಸ್ ನೀವು 2 ಪಾಸಾಗಿ 3ನೇದು ಪಾಸ್ ಆಗ್ತಿದ್ರೆ ಯು ವೋಂಟ್ ಬಿ ಕಾಲ್ಡ್, ಯು ವೋಂಟ್ ಬಿ ಟೋಲ್ಡ್. ಅದಕ್ಕೆ ಜನ ಅವ್ರು ಹೊರಗಡೆ ಊರಿಂದ ಬಂದ್ರು ಅಲ್ಲೇ ರೂಮ್ಸ್ ಮಾಡ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲೇ ಕಾಯ್ತಾ ಇರ್ತಾರೆ. ನೋಟಿಸ್ ಬೋರ್ಡ್ ನೋಡ್ತಾನೆ ಇರ್ತಾರೆ, ನನ್ನ ನಂಬರ್ ಬಂತ ಅಂತೇಳಿ. ನಾವು ಲೋಕಲ್, ಐ ವಾಸ್ ಫ್ರಮ್ ಕಾಮರಾಜ್ ರೋಡ್, ಹಾರ್ಡ್ಲಿ 2 ಕಿಲೋಮೀಟರ್ಸ್ ಫ್ರಮ್ ದಟ್ ಪ್ಲೇಸ್. ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ನಮ್ಮ ಮನೆ ಇದ್ದಿದ್ದು ಆ ರೋಡಲ್ಲಿ. ಸೊ ಬರ್ತಾ ಇದ್ವಿ. 3rd ಡೇ ಏನಾಯಿತು, ಈ ಯಾವಾಗ GA ಆ್ಯಂಡ್ GK ಎಕ್ಸಾಮ್ ಬರೆದ್ವಿ, ಪೀಪಲ್ ಆರ್ ವೆಯ್ಟಿಂಗ್. 2 ದಿನ ಯಾರು ಪಾಸ್ ಆಗಿದ್ರಲ್ಲ, ಮಿಕ್ಕಿದವರೆಲ್ಲ ಔಟು, ಎಲ್ಲ ಮನೆಗೆ ಹೋಗ್ಬಿಟ್ರು. ಯಾಕಂದರೆ ಪಾಸ್ ಆದವ್ರು ಮಾತ್ರ ಅಲ್ಲಿರಬೇಕು. ನಾನು 3rd ಡೇ ರಿಸಲ್ಟ್ ನೋಡೋಕೆ ಹೋಗಿಲ್ಲ. 3rd ಡೇ ಹೋಗಿಲ್ಲ ಅಂದರೆ ಆ ಮೊಮೆಂಟ್ಗೆ ಹೋಗಿಲ್ಲ. ಸಮ್ವೇರ್ ಅರೌಂಡ್ 5:30 ಡಿಕ್ಲೇರ್ ಮಾಡೋದು. ನಾವು ಆ 5:30 ಐ ವಾಸ್ ವಿತ್ ಮೈ ಫ್ರೆಂಡ್ಸ್ ಸಮ್ವೇರ್ ಇನ್ ಶಿವಾಜಿನಗರ್, ಕಾರ್ನರಲ್ಲೆಲ್ಲೋ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಟೀ ಕುಡ್ಕೊಡ್ತಾ ಇದ್ದೆ. ಸಡನ್ನಾಗಿ ನನ್ನ ಫ್ರೆಂಡು ಜ್ಞಾಪಿಸ, ನಿನಗೆ ಇವತ್ತು ರಿಸಲ್ಟ್ ಇದೆ ಕಣೋ ಅಂದ್ಬಿಟ್ಟು. ಹೋದ್ವಿ, ಇಮಿಡಿಯೇಟಾಗಿ ಹೋದ್ವಿ. ಅಲ್ಲಿ ಆ ಪಕ್ಕದಲ್ಲಿ ಜಸ್ಟ್ 1 ಕಿಲೋಮೀಟರ್ ಹೋದ್ರೆ ಐ ಆಮ್ ಕ್ಲಿಯರ್ಡ್, ಐ ಆಮ್ ಕಾಲ್ಡ್ ಫಾರ್ ಮೆಡಿಕಲ್. ಮೆಡಿಕಲಲ್ಲಿ ಸಿಕ್ಕಾಕೊಂಡೆ ಅಂದರೆ ಯು ಆರ್ ಸಪೋಸ್ ಟು ಹ್ಯಾವ್, ದೇ ಚೆಕ್ ಎವ್ರಿಥಿಂಗ್, ದೇ ಮೇಕ್ ಯು ನೇಕೆಡ್ ಅಂಡ್ ಚೆಕ್ ಎವ್ರಿಥಿಂಗ್. ಅಲ್ಲೋದಾಗ ಏನಾಯಿತು, ಮೈ ಡೆಂಚರ್ ವಾಸ್ ಲೆಸ್ ದ್ಯಾನ್ 32, ಅಂದರೆ 32 ಅಲ್ಲಿಗೆ ಇರಲಿಲ್ಲ. ಅಯ್ಯೋ, ಓನ್ಲಿ 26 ಟಿಲ್ ಡೇಟ್ 26. 32 ಬಂದೇ ಇಲ್ಲ ನನಗೆ. ನಾನು ಪೆನ್ಸಿಲ್ ಕೊಟ್ಬಿಟ್ಟು ಮಿರರ್ಸ್, ದೊಡ್ಡ ಮಿರರ್ಸ್ ಇರುತ್ತೆ, ಚೆಕ್ ಯಾರು ತುಂಬ ಅವ್ರಿಗೆ ಬರ್ಗೀನೋ ಅಂತ. ಎಣಿಸಿದೆ 26. ಈ ಕೌಂಟೆಡ್ 26, ಡೆಂಟಿಸ್ಟ್ ಕೌಂಟೆಡ್ 26. ದೆನ್ ದೇ ರೋಟ್ ಎ ರಿಪೋರ್ಟ್, ಸರ್ ಈಸ್ ಲೆಸ್ ದ್ಯಾನ್ 32, 6 teeth ಬಂದಿಲ್ಲ ಅಂತೇಳಿ. ಇಟ್ ವೆಂಟ್ ಟು ಕಮಾಂಡ್ ಹಾಸ್ಪಿಟಲ್. ಹೈಯರ್ ಒಪಿನಿಯನ್, ಗ್ರೇಟ್ ಒಪಿನಿಯನ್, ನೆಕ್ಸ್ಟ್ ಒಪಿನಿಯನ್ಗೆ ಅಲ್ಲಿಗೆ ಹೋಗಬೇಕು, ಸ್ಪೆಷಲಿಸ್ಟ್ ಹತ್ರ. ಅಫಿಟ್ಸ್ ಅನ್ನೋದಿದೆ, ಏರ್ಫೋರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಅಂದ್ಬಿಟ್ಟು, ಕಮಾಂಡ್ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ ಅದು. ನೀವು ನೋಡಿದ್ರೆ ಗೇಟ್ ಮುಚ್ಚಿರ್ತಾರೆ, ಈ ಕಡೆ ಹೋಗಬೇಕು. ಸೊ ಅಲ್ಲಿಂದ ಅಲ್ಲಿ ಕಳಿಸಿದ್ರು. ದೆನ್ ಐ ಡೋಂಟ್ ನೋ, ದೇ ಟುಕ್ 3-4 days. ಆಮೇಲೆ ದೇ ಗೇವ್ ಗ್ರೀನ್ ಸಿಗ್ನಲ್, ಬಿಕಾಸ್ ಐ ಆಮ್ ನಾಟ್ ಎ ಫ್ಲೈಯರ್, ಐ ಆಮ್ ನಾಟ್ ಎ ಸೋಲ್ಜರ್, ಮೀನ್ಸ್ ಇದ್ದಕ್ಕಿಲ್ಲ, ಈಸ್ ಫಾರ್ ಟೆಕ್ನಿಷಿಯನ್ ಫಾರ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್. ಸೊ ವಿಲ್ ಕ್ಯಾನ್ ಟೇಕ್ ಇಟ್ ಅಂತ ಎಲ್ಲಿಂದ ನಾನು ಕಂಕರ್ಸ್ ತೊಗೊಂಡ್ರು ಬಂದೆ. ದಟ್ಸ್ ಹೌ ಐ ಜಾಯಿಂಡ್. ಅದಾದ ಮೇಲೆ ಯೂನಿಫಾರ್ಮ್ ಹಾಕಿದ್ಮೇಲೆ ದೆನ್ ರಿಯಲಿ ಯು ಬಿಕಮ್ ಸೋಲ್ಜರ್. ನೀವು ಹೇಳಿದ್ರಲ್ಲ ಪವರ್ ಹೆಂಗೆ ಬರುತ್ತೆ ಅಂದರೆ, ಓ ಗಾಡ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆವಾಗ ದೆನ್ ಪ್ಲಸ್ ಮೈ ಫಾದರ್ ಇಸ್ ಟು ರೈಟ್ ಲೆಟರ್ಸ್ ಸೇಯಿಂಗ್ ದಟ್ ನೀನು ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದೆಯಾ, ನಿಯತ್ತಾಗಿರು, ಇದು ಮಾಡು ಅದು ಮಾಡು ಅಂತ ನಮ್ಮ ತಂದೆ ಆವಾಗ ಕಾಗ್ದ ಬರೆಯೋರು. ಸೊ ಆವಾಗ ನಮಗೆ ಯಾರು ವಿ ಆರ್ ಇನ್ ಟು ನೋಬಲ್ ಕಾಸ್, ಐ ಆಮ್ ಇನ್ ಟು ದೇವರ ಲೆಟರ್ ಬರೋದು ತುಂಬಾ. ನನ್ನ ಪ್ರಕಾರ ಬಂದು 2006-07 ವರೆಗೂ ಯೂಸ್ ಟು ರೈಟ್. ಅಂದ್ರೆ ಈಗಲೂ ಫೀಲ್ಡ್ ಅಲ್ಲಿ ಬರೀತಾರೆ, ಬಟ್ ಫೋನ್ ಕಾಲ್ಗಳು ಇರುತ್ತೆ ಈಗೆಲ್ಲ. ಬಟ್ ಆಗ ಬಂದು ರೆಡ್ ಅಂಡ್ ಗ್ರೀನ್ ಲೆಟರ್ಸ್, ತಿಂಗಳಿಗೆ ಅದು
ಇನ್ಲ್ಯಾಂಡ್ ಲೆಟರ್, ಇನ್ನೊಂದು ಗ್ರೀನ್ ತಮಾಷೆ. ಅಂಡ್ ರೆಡ್ ಲೆಟರ್ಸ್ ಇರುತ್ತೆ. ಯಾವುದೇ ಲೆಟರ್ ಭಾಷೆಯಲ್ಲಿ ಬರೀರಿ, ಹಾ. ಡೆಲ್ಲಿಗೆ ಬಂದು ಅಲ್ಲಿ ಸೆನ್ಸಾರ್ ಆಗೋದು, ಓದೋದು, yes, yes. ಅಲ್ಲಿಂದ ಎತ್ತಗಡೆ ಬರೋದು. ಅಂದ್ರೆ ನಿಮಗೆ ಫುಲ್ ಅಡ್ರೆಸ್ ಸಿಗ್ತಾ ಇಲ್ಲ. ಕೇರ್ ಆಫ್ ಯೂನಿಟ್ 56 ನಂಬರ್, ಕೇರ್ ಆಫ್ 99 56 ಇಷ್ಟು ಅಡ್ರೆಸ್. ಅಷ್ಟೇ ಅಡ್ರೆಸ್. ನನ್ನ ಹೆಸರು, ನನ್ನ ರ್ಯಾಂಕು, ನನ್ನ ಹೆಸರು, ನಾವೆಲ್ಲಿ ಗೊತ್ತಿಲ್ಲ ಯಾರಿಗೂ. ನನ್ನ ಯೂನಿಟ್ ಅಷ್ಟೇ. ದೇರ್ ಇಸ್ ನೋ ಲೊಕೇಶನ್. ಮೂರೇ ಲೈನ್ ಅವ್ರಿಗೆ ಮಾತ್ರ ಗೊತ್ತಿಲ್ಲ. ಕೇರ್ ಆಫ್ 56 APO. 56 ಅಂದ್ರೆ ನಂಬರ್ ಅದರದ್ದು, APO ಅಂದ್ರೆ ಆರ್ಮಿ ಪೋಸ್ಟ್. ಅದು ಬಹಳ ಚೆನ್ನಾಗಿರುತ್ತೆ ಸರ್. ಆ ಒಂದು ಸೆನ್ಸೇಷನ್ ಏನಿದೆ. ಆಗ ಯೂಶುವಲಿ ವಿ ರೈಟ್ ತಿಂಗಳಿಗೆ 8-10 ಲೆಟ್ರು ಬರೀತಾ ಇದ್ವಿ. ನಿಮ್ಗೆ ಹೇಳಿದ್ರೆ ಓದ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದು ಅಲ್ವಾ? ಹಂಗೆ ಕಣ್ಣಲ್ಲಿ ನೀರು ಬಂದು ಮೇಲೆ ಬಿದ್ಬಿಡೋದು, ಅಂದಂಗೆ ಓಡಿಸ್ಕೊಂಡ್ ಮೇಲೆ ಇನ್ನೊಂದು ಸರ್, ಅಲ್ಲಿ ಮತ್ತೆ ಎಲ್ಲ ಫೈಲ್ ಮಾಡಿ ಮಾಡ್ತಾ ಇದ್ವಿ. ಇಟ್ಟಿದ್ದೀರಾ? ಇನ್ನೊಂದು ಇನ್ನೂ ಇದೆ. ಪೇಮೆಂಟ್ ಸಿಗೋದಲ್ಲ ನಮ್ಗೆ, ಅದಕ್ಕೆ ಮೊದಲೇ ಬರ್ಕೊಟ್ಬಿಡ್ತಾ ಇದ್ವಿ ನಾವು. ಹ್ಮ್. ಇಷ್ಟು ರೂಪಾಯಿ ಮನೆ ಕಳಿಸೋದು ಅಂತ ನೀವು ಬರ್ಕೊಟ್ಬಿಡಿ. ಬರ್ಕೋ. ಮನೆ ಕರೆಕ್ಟ್ 31st 30th ರೆಡಿ, ಮನೆಯಲ್ಲಿ ದುಡ್ಡು ಹೊಟ್ಟೋಗೋದು ನಮ್ಮಿಂದ, ಮನೆ ಆರ್ಡ್ರು ಆರಾಮಾಗಿ ಹೊಟ್ಟೋಗೋದು. ಹಾ. ನಮ್ಮ ತಾಯಿ ಹೆಸರು ಬರ್ಬಿಟ್ಟಿದ್ದೆ, ಅದು ಹೋಗ್ತಾ ಇರೋದು. ಅದೇ ಹಾಡೇ ಇದೆಯಲ್ಲ, ಸಂದೇಶ ಆತೆ. ಅದು ನೋಡಿದಾಗ ನಿಜವಾ ಇದು ಹಿಂಗೆಲ್ಲ ಇರುತ್ತೆ ಸರ್. ಆ ಎಮೋಷನ್ಸ್ ಇವತ್ತು ಮತ್ತೆ ವಾಪಸ್ ಬರಬೇಕು ಅಂದ್ರೆ ವಿ ಶುಡ್ ಸ್ಟಾರ್ಟ್ ರೈಟಿಂಗ್. ನಾನು ಮೊನ್ನೆ ಪ್ಲಾನ್ ಮಾಡ್ಕೊಂಡೆ, ವಿಲ್ ಸ್ಟಾಪ್ ವಾಟ್ಸ್ಆ್ಯಪಿಂಗ್, ಮೆಸೇಜಿಂಗ್ ಬಿಟ್ಬಿಡು, ಲೆಟರ್ ಬರೆಯೋಣ ಅಂತಿದ್ದೀನಿ. ಬಹಳ ಲೇಟ್ ಆಯ್ತು. ಇವಾಗ ಇದೇ ಇಲ್ವಲ್ಲ, ಯಾಕೆ? ಪೋಸ್ಟ್ ಬಾಕ್ಸ್ ತೆಗಿತಾ ಬೇಡ 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 ಸರ್, ಬೇಡ. ಲೆಟರ್ ಬರೆದ್ಬಿಟ್ಟು ವಾಟ್ಸಪ್ ಅಲ್ಲಿ ಫೋಟೋ ಹಿಡ್ದು ಹಾಕಿ ಸರ್, ಅಷ್ಟೇ. ಅದ್ ಮಾಡ್ಬೋದು ನಿಮ್ಗೆ. ಕ್ರಿಯೇಟಿವಿಟಿ ಇವಾಗ ಬಿದ್ದೋಗಿದೆ, ಇಲ್ಲವೇ ಇಲ್ಲ. ಬಿಕಾಸ್ ಸೆಲ್ಫ್ ಟಕ್ ಟಕ್ ನೋಡಿ ಬಿಸಾಕ್ತಾ ಇದೀವಿ. ಆದ್ರೆ ಚೆನ್ನಾಗಿರೋದೆಲ್ಲ ಕೊಡ್ತಾ ಇದ್ದಾರೆ. ದಟ್ ವಾಸ್ ವಿತ್ ಎಮೋಷನ್ಸ್. ಲೆಟರ್ ಬರೆಯೋದಂದ್ರೆ ವಿತ್ ಎಮೋಷನ್ಸ್. ಓಕೆ, ನಾನು ಕನ್ಕ್ಲೂಡ್ ಮಾಡಕ್ಕೆ ಮುಂಚೆ ಒಂದು ಮೆಮೊರಬಲ್ ಈ ಇನ್ಸಿಡೆಂಟ್ ನಿಮ್ಮ ಜೀವನದಲ್ಲಿ ಹೇಳ್ಬೋದಾ? ಒಂದು ಮೋಸ್ಟ್ ಮೆಮೊರಬಲ್ ಅಂತಂದ್ರೆ, ಹ್ಮ್. ನಾನು ಇದ್ರೊಳಗಿದ್ದಾಗಲೇ 65 ವಾರ ಆದಾಗ್ಲೇನೆ ಐ ಮಿಸ್ಡ್ ಮೈ ವೇ. ಓ ಐ ಹ್ಯಾಡ್ ಎಂಟರ್ಡ್ ದೇರ್ ಏರಿಯಾ. ಓಹ್, ಅವತ್ತು ಎನ್ವಿಸ್ ಏರಿಯಾ. ಎನ್ಮಿಸ್ ಏರಿಯಾ ಸಿಕ್ಕಾಕೊಂಡೆ. ಹಾ. ಎಳ್ಕೊಂಡು ಹೋದ್ರು ಒಳಗಡೆಗೆ. ಹ್ಮ್. ಅಲ್ಲಿ ಇನ್ನೊಂದೇನು ಅಂದರೆ, ನಾವು ಫೀಲ್ಡ್ ಏರಿಯಾದೊಳಗೆ ಇದ್ದಾಗ ನಾವು ರ್ಯಾಂಕ್ಸ್ ಹಾಕ್ಕೊಳ್ಳಲ್ಲ, ಹ್ಮ್. ಯಾರೂ ರ್ಯಾಂಕ್ಸ್ ಹಾಕ್ಕೊಳ್ಳಲ್ಲ, ಹ್ಮ್. ಎಲ್ಲರೂ ಸಿಪಾಯೇ ಆ ಟೈಮ್ನೊಳಗೆ. ಅವಕ್ಕೆ ಸಿಕ್ಕಾಕಿಂಡ್ರೆ ಮತ್ತೆ ಗಲಾಟೆ ಮಾಡ್ತಾರೆ, ಇದು ಮಾಡ್ತಾರೆ. ದಟ್ಟು ನಾನು ಆರ್ಮಿ ಎಜುಕೇಷನ್ ಕೋರಿನ ಅಂತಂದ್ರೆ ಇನ್ನು ಅದು ಜಾಸ್ತಿ ಇದಾಗ್ಬಿಡುತ್ತೆ, ಇನ್ನೂ ಜಾಸ್ತಿ ಕೊಡ್ತಾರಲ್ಲ ಹಾಕ್ಕೊಂಡು. ಯಾಕೆಂದರೆ ವಿಲ್ ಬಿ ನೋಯಿಂಗ್ ಸಮಥಿಂಗ್ ಮೋರ್ ಅಂತ ತಿಳ್ಕೊಳ್ತಾರೆ ಅವ್ರು. ನಮಗೇನು ಜಾಸ್ತಿ ಗೊತ್ತಿರಲ್ಲ, ಆದ್ರೂ ಅವ್ರು ತಿಳ್ಕೊಳ್ಳೋದಂಗೆ ತಿಳ್ಕೊತಾರೆ. कुछ मालूम नहीं, कुछ मालूम. I was kept for 3 days there. I was there, and खाना ठीक है, they was to give me दाल बात. ವೆಜಿಟೇರಿಯನ್ ಅಂತ ಹೇಳಿದ್ರಿಂದ ದಾಲ್ ಬಾತ್ ಅಂತ ಕೊಟ್ಟರು. ಐ ಕೆನಾಟ್ ಫರ್ಗೆಟ್. ಇಷ್ಟುದ್ದದ್ದು ಒಂದು ಲೋಟ ಸರ್, 3 ಟನ್ನರ್ ಅಂತ ಹೇಳ್ತಿದ್ದಲ್ಲ ನಮ್ಮ ಆರ್ಮಿನೊಳಗೆ, ಇಷ್ಟುದ್ದದ್ದು ಇದ್ರದ್ದು ಬ್ರಾಸಿಂದು ಲೋಟ ಇರೋದು. ಅದರೊಳಗೆ ಖೀರು ಸರ್. ಆ ಖೀರಿನ ಟೇಸ್ಟ್ ಇವತ್ತಿನ ತನಕ ನಾನು ಮರ್ತಿಲ್ಲ. ಭಾಳ ಚೆನ್ನಾಗಿರೋ ಟೇಸ್ಟ್ ಮಾಡ್ತಾರೆ ಅವ್ರಿಗೆ. ಮುಸ್ಲಿಮ್ಸ್ ಅಂತೂ ಎಂಥ ಖೀರ್ ಮಾಡ್ತಾರೆ ಅಂದರೆ ಅಂಥ ಖೀರ್ ಮಾಡ್ತಾರಂತ. ಅದನ್ನು ಕೊಡ್ತಿದ್ದು ಇವತ್ತಿನ ತನಕ ದಿನಾಗಲೂ ಮೇಲೆ ನಿನಗೆ 3 ದಿವಸನೂ ಕೊಡು, ಇಷ್ಟುದ್ದ ಇದು ದಾಲ್ ಬಾತ್ ಕೊಡೋರು. ತಿನ್ಕೊಂಡಿದ್ದು ಎಷ್ಟೆಷ್ಟೋ ಟ್ರೈ ಮಾಡಿದ್ರು, ನಾನು ಏನು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೇನೆ ಮಾಡಿ. 3rd ಡೇ ದೇ ಬ್ರಾಟ್ ಮೀ ಟು ದಿ ಬೋರ್ಡ್. ಅಲ್ಲಿಂದ ತಗೊಂಡು ಎಕ್ಸ್ಚೇಂಜ್ ಮಾಡಿಕೊಟ್ರು ನಮಗೆ. ಅಲ್ಲಿಂದ ಬಂದು ಹತ್ತಿದ್ದಕ್ಕೆ ಕೆನಾಟ್ ಫರ್ಗೆಟ್ ಟಿಲ್ ಮೈ ಲೈಫ್. ಇಟ್ ಈಸ್ ಜನವರಿ 2000 ಜನವರಿ 19th ಆ ಇನ್ಸಿಡೆಂಟ್, ಇಟ್ ಇಸ್ ವರಿಬಲ್ ಇನ್ಸಿಡೆಂಟ್. 19 ಜನ ನಮ್ಮ ಸೋಲ್ಜರ್ನ ನಾವು ಕಳ್ಕೊಂಡಿವಿ, 4 ಜನ ಟೆರರಿಸ್ಟ್ನ ಹೊಡೆದು ಉರುಳಿಸ್ತೀವಿ. ಬಟ್ ಆ ಟೈಮಲ್ಲಿ ಏನಾಯ್ತು ಅಂದರೆ, ನಾವು ಫುಲ್ ಒಂದು 8 feet to 9 feet ಐಸ್ ಬಿದ್ದಿತ್ತು. ಸೊ ಕವರ್ ಫೈರಿಂಗು ಆ ಕಡೆಯಿಂದ ಬರ್ತಾಯಿತ್ತು, ಹೊರಗಡೆಯಿಂದ ಅವರಿಗೆ ಯಾರಿಗೆ ಟೆರರಿಸ್ಟಿಗೆ ಕವರ್ ಫೈರಿಂಗು. ನಾವು ನಮ್ಮಲ್ಲಿ ಸ್ವಲ್ಪ ಫ್ಯಾಮ್ಲಿಗಳು ಕೂಡ ಇದ್ದು, ವಿತ್ ಫ್ಯಾಮಿಲಿ ಸ್ಟೇ ಮಾಡ್ತಾಯಿದ್ವಿ. ಅದನ್ನೆಲ್ಲ ಶಿಫ್ಟ್ ಮಾಡಿ ನಾವು ಯಾವಾಗ ಬಂದು ಲೇ ಡೌನ್ ಆಗಿದ್ದೀವಿ, ಬೆಳಿಗ್ಗೆ 3:30-4 ಗಂಟೆವರೆಗೆ ನಮಗೆ ಹೇಳಲಿಕ್ಕಾಗಲಿಲ್ಲ. ಅಂದರೆ ಫೈರ್ ಬರ್ತಾ ಇತ್ತಲ್ವಾ, ನಾವು ಮಾಡ್ತಾ ಇದ್ದೀವಿ ಫೈರ್, ಬಟ್ ಈ ಥರ ಮಾಡ್ತಾ ಇದ್ವಿ, ತಲೆ ಎತ್ತುತ್ತಾ ಇರಲಿಲ್ಲ. ಯಾಕೆಂದರೆ ಲೆವೆಲಲ್ಲಿ, ಗ್ರೌಂಡ್ ಲೆವೆಲಲ್ಲಿ ಬುಲೆಟ್ಸ್ ಬರ್ತಾಯಿತ್ತು. ಅದೊಂದು ವೋರಿಬಲ್ ಆ್ಯಂಡ್ ಗ್ರೇಟ್ ಇನ್ಸಿಡೆಂಟು. ಮತ್ತು ಎದ್ದಾಗ ಬೆಳಿಗ್ಗೆ ನಮಗೆ ನಮ್ಮ ಶರೀರದಲ್ಲಿ ಏನಿದೆ ಅಂತ ನಮಗೂ ಗೊತ್ತಾಗಲಿಲ್ಲ. ಸೊ ಇಟ್ ಇಸ್ ಅದೊಂದು ಇನ್ಸಿಡೆಂಟ್ ಮೆಮೊರಿಯಬಲ್. ಅಂದರೆ ಆ ಥರ ಸಿಚುವೇಶನ್, ಅದು ಸಿಚುವೇಶನಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ. ಅದೇ ಹೇಳಿದೆ ಅಲ್ವಾ, ನಾನೊಬ್ಬ ಹೋದರೆ 10 ಜನರನ್ನು ನಾವು
ಜೊತೆಯಲ್ಲಿ ತಗೊಂಡು ಹೋಗುವಂಥ ಒಂದು ನಿರ್ಧಾರ ನಮ್ಮ ಇದರಲ್ಲಿ ಬಂದ್ಬಿಡುತ್ತೆ, ಮೈಂಡಲ್ಲಿ ಬರುತ್ತೆ. ಪಕ್ಕ ಮಾಡಲೇಬೇಕು ಅಂತ ಬಂದಿರುತ್ತೆ. ಸರ್ವೈವ್ ಆಗಬೇಕೆಂದ್ರೆ ನೀವು ಫೈಟ್ ಮಾಡಲೇಬೇಕಲ್ವಾ, ಏನಾದರೂ ಅಷ್ಟೇ. ಈಗ ಯಾರಾದರೂ ಹೊಡಿತಾ ಇದ್ರೆ ಯು ಶುಡ್ ಡಿಫೆಂಡ್ ಆ್ಯಂಡ್ ಯು ಹ್ಯಾವ್ ಟು ಫೈಟ್ ಬ್ಯಾಕ್. ಅದೇ ಇದಕ್ಕೆ ನಮ್ಮ ಇವ್ರು ಹೇಳ್ದಂಗೆ ನಾ ಮಲಕೊಂಡೇ ಇರ್ತಾ ಇದ್ವಿ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ರೈವಿಂಗ್ ಪೊಸಿಷನ್ನಲ್ಲೇ ಇರ್ತಾ ಇದ್ವಿ. ಆವಾಗ ಮನುಷ್ಯ ಎಂಥ ಪೊಸಿಷನ್ನಲ್ಲೇ ಇರಲಿ ಅವನಿಗೆ ಆಗಬೇಕಾದ್ದೆಲ್ಲ ಆಗ್ತಾನೆ ಇರುತ್ತೆ. ಒಂದಕ್ಕೆ ಹೋಗಬೇಕು, ಎರಡಕ್ಕೆ ಹೋಗ್ಬೇಕು, ಅದು ಇದ್ದೇ ಇರುತ್ತೆ. ಯು ಕೆನಾಟ್ ಸ್ಟಾಪ್ ದಟ್ ಅಟ್ ಎನಿ ಕಾಸ್ಟ್. ಅಲ್ವೇ ನೇಚರ್ ಕಾಲ್. ನೇಚರ್ ಕಾಲ್ ಇಟ್ ಈಸ್. ಸರ್ ನಾವು ಹೆಂಗೆ ಹೋಗಿದ್ದೀವಿ ಅಂತಂದ್ರೆ ಈಗಲೂ ನೆನೆಸ್ಕೊಂಡು ನಗು ಬರುತ್ತೆ. ಹೀಗೆ ಮಲಕೊಂಡು ಎತ್ಕೊಂಡು ಕಳ್ಕೊಂಡು ವಿ ಆರ್ ಪಾಸ್ಡ್ ಅವರ್ ಸ್ಟೂಲ್ಸ್. ಅಯ್ಯೋ ಅದಂತೂ ಮರೆಯೋಕ್ಕೆ ಆಗಲ್ಲ ಸರ್ ಇವತ್ತು. ಬಟ್ ಅದು ಆ ಇನ್ಸಿಡೆಂಟ್ ಟಚ್ ಟು ಗ್ರೌಂಡ್ 4.5 years ಐ ವಾಸ್ ಇನ್ ದಟ್ ಇದು ಏರಿಯಾ, ಆ ಕ್ಯಾಂಪಲ್ಲಿ ಇದ್ದೆ 4.5 years. ಎವ್ರಿ ವೀಕ್ ಅಟ್ ಲೀಸ್ಟ್ 2 to 3 ರಾಕೆಟ್ ಲಾಂಚಸ್ ಪಕ್ಕ ಬರ್ತಾ ಇತ್ತು. ಯು ಕ್ಯಾನ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ಬೋದು ಅನ್ಸುತ್ತೆ. ಬಟ್ ಟಚ್ ಟು ಗ್ರೌಂಡ್ ವಾಸ್ ಈಗ ಬಂದದು ನಮ್ಮ ಕಡೆಯಿಂದ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಈಗ ಇಲ್ಲ, ಅಲ್ಲಿ BB ಕ್ಯಾಂಟ್ ಅಂತ ಮಾತ್ರ ಇದೆ. ಬಟ್ ಅರ್ಲಿಯರ್ ಇಟ್ ವಾಸ್ ಅಂಡರ್ ಆರ್ಮಿ. ಸರ್ ತಮ್ಮ ಜೀವನದ ಮೋಸ್ಟ್ ಮೆಮೊರಬಲ್ ಇವೆಂಟ್? ವೆನ್ ಐ ಫೆಲ್ ಡೌನ್ ಫ್ರಮ್ ದ ಏರ್ಕ್ರಾಫ್ಟ್ ಡ್ಯೂರಿಂಗ್ ಸರ್ವಿಸಿಂಗ್. ಅದು ನಾರ್ಮಲಿ ಡಿಫೆಕ್ಟೇಷನ್ ಅಂತ ಇರುತ್ತೆ. ಬಿಫೋರ್ ಸರ್ವಿಸಿಂಗ್ ದ ಏರ್ಕ್ರಾಫ್ಟ್ ಒನ್ ಟೀಮ್ ಇಸ್ ದೇರ್ ವಿಚ್ ಇಸ್ ಡಿಫೆಕ್ಟೇಷನ್. ಅಂದರೆ ವಾಟ್ ಆರ್ ದ ಡಿಫೆಕ್ಟ್ಸ್ ಆರ್ ದೇರ್, ವಿಸಿಬಲ್ ಡಿಫೆಕ್ಟ್ಸ್. ಬಿಕಾಸ್ ಐ ವಾಸ್ ಇನ್ ಸ್ಟ್ರಕ್ಚರ್, ನಾನು ಸ್ಟ್ರಕ್ಚರಲ್ಲಿ ಅಂದರೆ ಫ್ರಮ್ ದ ನೋಸ್ ಟಿಪ್ ಟು ಟೇಲ್ವರೆಗೂ ಕಂಪ್ಲೀಟ್ ನೋಡ್ಬೇಕು. ಅದನ್ನು ಎಲ್ಲಾದರೂ ಒಂದು ರಿವಿಟ್ ಹೋಗಿದ್ರೂ ಇದು ಮಾಡಬೇಕು, ವಿಂಗ್ಸ್ ಮೇಲೆ ಹತ್ತಬೇಕು ನೋಡಬೇಕು, ರಡರ್ ನೋಡಬೇಕು, ಕಂಪ್ಲೀಟ್ ಬಾಡಿ ಕೆನ್ಸೆ ಡಿಫೆಕ್ಟೇಷನಲ್ಲಿ. ಸಮ್ಹೌ ನಾನು ಅಲ್ಲೇನಾಗಿತ್ತು ಅಂದರೆ ರಿಫ್ಯೂಲಿಂಗ್ ಆಗಿ ಅದು ಒರೆಸ್ಲಿಲ್ವೋ ಏನೋ ಗೊತ್ತಿಲ್ಲ, ಏರ್ಕ್ರಾಫ್ಟ್ ಬಂತು, ಹ್ಯಾಂಗರ್ಗೆ ಬಂತು, ಇಮಿಡಿಯೇಟಾಗಿ ಡಿಫೆಕ್ಟೇಷನ್ ಆಗಬೇಕಾಗಿತ್ತು. ಬಿಕಾಸ್ ಏನಿದೆ ಐ ವಾಸ್ ಇನ್ ಇದು ವಾಟ್ ಇಸ್ ದಟ್ ಚಂಡೀಗಢಲ್ಲಿದೆ. ಆವಾಗ ಮೇಲೆ ಹತ್ತಿ ಐ ವಾಸ್ ಜಸ್ಟ್ ಚೆಕಿಂಗ್, ಅಂದರೆ ಟಾರ್ಚ್ ಹಾಕಿ ನೋಡ್ತಾ ಇದ್ದೆ. ಹಂಗೆ ಹಿಂದ್ಗಡೆ ಹೋಗ್ತಾ ಇದ್ದೆ, ಮುಂದ್ಗಡೆ ನಿಂಗೆ ಟಾರ್ಚ್ ಕೊಂಡು ಬರ್ತಾ ಇರ್ಬೇಕಾದ್ರೆ ಎಲ್ಲಾದರೂ ಏನಾದರೂ ಆಗಿದೆಯಾ ಅದು ಇದು ಅಂದ್ಬಿಟ್ಟು ಸಡನ್ನಾಗಿ ಬಿದ್ದದು. ಅಯ್ಯೋ. ಆ್ಯಂಡ್ ಏರ್ಕ್ರಾಫ್ಟ್ ವಾಸ್ ಆನ್ ಜಾಕ್ಸ್, ಅಂದರೆ ಇಟ್ ವಾಸ್ ನಾಟ್ ಆನ್ ವೀಲ್ಸ್. ಆಲ್ರೆಡಿ ಗ್ರೌಂಡಿಂದ ಏರ್ಕ್ರಾಫ್ಟ್ ವಿಂಗ್ ಇರೋದೇ ಒಂದು 15 ಅಡಿ ಮೇಲೆ, ಅದ್ರ ಮೇಲೆ ಇನ್ನೊಂದು 5 ಅಡಿ ಜಾಕ್ ಮೇಲೆ ಇರುತ್ತೆ. ಅರೌಂಡ್ 2 feet ನಿಮಗೆ ಕ್ಲಿಯರೆನ್ಸ್ ಇದೆ, ವೀಲ್ಸ್ ಕ್ಲಿಯರೆನ್ಸು. ಜಾಕ್ ಮೇಲೆ ಬಿದ್ದೆ. ಹೇಗೆ ಬಿದ್ದೆ ಅಂದರೆ ಜಾಕ್ ನಾವು ಅದು ಇಟ್ ಈಸ್ ಮ್ಯಾನ್ಯುವಲ್ ಜಾಕ್, ಇಟ್ ಇಸ್ ನಾಟ್ ನ್ಯೂಮ್ಯಾಟಿಕ್ ಆರ್ ಹೈಡ್ರಾಲಿಕ್ ಜಾಕ್ಸ್. ಅದನ್ನು ನಾವು ಹ್ಯಾಂಡ್ ಪಂಪ್ ಇರುತ್ತೆ, ಹ್ಯಾಂಡ್ ಪಂಪಿಂದ ಮಾಡಬೇಕು. ಹೈಡ್ರಾಲಿಕ್ ಪ್ರೆಷರಿಂದ ಹತ್ತುತ್ತೆ ಮೇಲೆ, ಬಟ್ ಮ್ಯಾನ್ಯುವಲಿ ಯೂಸ್ಡ್. ಅದ್ರ ಲಾಕ್ಸ್ ಇರುತ್ತೆ. ನೀವು ಜಾಕ್ ಮರಾಗ 3 cylinders ಒಂದು ಅದು ಲಾಕ್ ಒಂದೊಂದು ಕ್ಲಾ. 3rd cylinder ಲಾಕ್ ಏನಿದೆ ಅದು ಬಂದು ಕರೆಕ್ಟಾಗಿ ಇಲ್ಲಿ ಇಟ್ಬಿತ್ತು, ಅನ್ಕಾನ್ಷಿಯಸ್. ಐ ವಾಸ್ ನಾಟ್ ನೋಯಿಂಗ್. ಇಮಿಡಿಯೇಟ್ಲಿ ದೇ ಡಿಂಟ್ ವೆಯ್ಟ್ ಫಾರ್ ಆ್ಯಂಬುಲೆನ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ನಮ್ಮ ಕಮಾಂಡಿಂಗ್ ಆಫೀಸರ್ ಅಲ್ಲೇ ಹ್ಯಾಂಗರ್ ಮುಂದ್ಗಡೆನೇ ರೂಮ್ಸ್ ಇರ್ತವೆ, ಅಲ್ಲಿದ್ದರು. ಅವ್ರ ಕಾರಲ್ಲೇ ಹಾಕ್ಕೊಂಡೋದು. MH ಅಂದರೆ ಮಿಲಿಟರಿ ಹಾಸ್ಪಿಟಲ್. ದಟ್ ವಾಸ್ ದ ಮೋಸ್ಟ್ ನನಗೆ ಮೀನ್ಸ್ ಐ ಫೊಗಾಟ್ ದಟ್ ಡೇ. ಅಂದರೆ ಐ ಡೋಂಟ್ ನೋ ವೆದರ್ ಬರ್ತೀನಿ ಅಂತ ಜನಗಳಿಗೆ ಗೊತ್ತು, ಏಕ್ದಮ್ ಕಂಪ್ಲೀಟ್ಲಿ ದಟ್ ಇಸ್ ದ ಡೇ. ನನಗೆ ನಿಮ್ಮ ಹತ್ರ ಮಾತಾಡೋದು ನನಗೆ ಏನು ಅನಿಸ್ತು ಅಂತಂದರೆ ಸರ್, ನಾವು ರಾಷ್ಟ್ರ, ದೇಶ, ಒಂದೇ ಮಾತರಮ್ಮು, ಭಾರತ ಮಾತೆಗೆ ಇವೆಲ್ಲ ಸುಮ್ಮನೆ ತೋರ್ಪಡಿಕೆ ಅನಿಸ್ಬಿಡ್ತು ನಿಮ್ಮನ್ನು ನೋಡಿದಾಗ. ನೋಡಿ ಇವತ್ತಿಗೂ ಕೂಡ ನೀವು ಎಷ್ಟು ಹೆಮ್ಮೆಯಿಂದ ನಮ್ಮ ಭಾರತವನ್ನು ಹಾಕೊಂಡಿದ್ದೀರಿ. ಅದರಲ್ಲಿ ಇವತ್ತು 3 ಜನ ಹಾಕೊಂಡಿದ್ದೀರಲ್ಲ, ಲ್ಯಾಂಡ್ ಅಂತಕ್ಕಂಥ ಪ್ರೀತಿ ನಿಮ್ಮೊಳಗೆ ಎಷ್ಟು ಇನ್ಬೈಡ್ ಆಗಿದೆ ಅಂತಂದ್ರೆ ನೋಡಿ, ಇವತ್ತು ಅದನ್ನ ಹಾಕೊಂಡೇ ಬರ್ತೀರಾ ನೀವೆಲ್ಲಿ ಬಂದ್ರು. ಮತ್ತೆ ಇನ್ನೊಂದು, ನಾವು ಶಾಲೆಗೆ ಐ ಆಮ್ ಫ್ರೀಕ್ವೆಂಟ್ಲಿ ವಿಸಿಟ್. ಯಾಕೆಂದರೆ ಯಾವ ಶಾಲೆಗೆ ಕರೀತಾರೆ ಅಂದು 15-20 ಶಾಲೆ ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ. ಇನ್ಸ್ಪಿರೇಷನ್ ಸ್ಪೀಚು, ಜಾಯ್ನಿಂಗ್ ಆರ್ಮಡ್ ಫೋರ್ಸ್, ಇದ್ರ ಬಗ್ಗೆ ನಾನು ಕ್ಲಿಯರಾಗಿ ಲೆಕ್ಚರ್ ಕೊಡ್ತೀನಿ. ಧರ್ಮ ಇರುತ್ತಲ್ಲ, ಜಾತಿ ಭೇದ ಧರ್ಮ, ಇದ್ರ ಬಗ್ಗೆನೂ ಹೇಳ್ತೀನಿ. ನಾವು ಯಾವಾಗ ಹೋದಾಗ ನಮಗೇನಾದರೂ ಈಗ ಆರ್ಮಿಯಲ್ಲಿದ್ದಾಗ ಏನಾದರೂ ಅನುಭವಿಸ್ತು ಅಲ್ಲ, ಇಲ್ಲೇ ಅನುಭವಿಸ್ತು. ಯಾರು ನಮಗೆ ಬ್ಲಡ್ ಬೇಕೆಂದರೆ ಯಾರು ಕೊಡ್ತಾರೆ? ಕರೆಕ್ಟ್. ಅದರಲ್ಲಿ ಜಾತಿ ಭೇದ ಧರ್ಮ ಎಲ್ಲಿಂದ ಬರುತ್ತೆ? ಎಲ್ಲಿ ಬರಲ್ಲ. ಅವ್ರ ಬ್ಲಡ್ ಸೂಟ್ ಆದರೆ ನೀವು ತಗೊಳ್ಳೇಬೇಕಲ್ವಾ? ಅದು ಇರುತ್ತೆ. ಇಂಥ ಮೈಂಡ್ ಅಲ್ಲಿ ಕ್ಲಾಸಿಫಿಕೇಶನ್ ಇರೋದನ್ನೆಲ್ಲ ಸ್ಟೂಡೆಂಟ್ಸಿಂದ ತೆಗಿಬೇಕು. ಇದು ಕೂಡ ನಾನು ಟೀಚರ್ಸ್ಗೆ ಹೇಳ್ತಾ ಇರ್ತೀನಿ. ಇದ್ರ ಬಗ್ಗೆ ನೀವು ಸೇಮ್ ಥಿಂಗ್ ಐ ಟು ನಮಗೆ ಬೇಕಷ್ಟು ಕರೀತಾರೆ, ಹೇಳ್ತಾ ಇರಬೇಕು. ಇರೋಕೆ ಅಲ್ಲಿ ಹೋಗ್ಬಿಟ್ಟು ನಾನು ಸ್ಪೀಚ್ ಕೊಡ್ಬೇಕಾದ್ರೆ ಇಷ್ಟೇ
ಹೇಳೋದು ಅಬೌಟ್ ದ ಆರ್ಮಿ, ಅಬೌಟ್ ದಿಸ್ ಥಿಂಗ್, ಅಬೌಟ್ ಡಿಸಿಪ್ಲಿನ್. ಆ್ಯಂಡ್ ಐ ಆಲ್ವೇಸ್ ಟ್ಯಾಕಲ್ ದಿ PT ಮಾಸ್ಟರ್. ಆ್ಯಂಡ್ ಯು ಆರ್ ದಿ ಬೋನ್, ಯು ಹ್ಯಾವ್ ಟು ಟೀಚ್ ದೆಮ್ ಫಸ್ಟ್ ಆಫ್ ಆಲ್. ಅವರಿಂದ ಡಿಸಿಪ್ಲಿನ್ ಕಲ್ತ್ಕೋಬೇಕಾದ್ರೆ ಫಸ್ಟ್ ಆಫ್ ಆಲ್ ಅವರು ಆ ಡಿಸಿಪ್ಲಿನ್ ಕಲಿಸ್ಬೇಕಾದ್ರೆ ನೀವಂತ ಅವ್ರಿಗೆ ಪಕ್ಕ ಹೇಳ್ತೀನಿ. ಸೊ ದೇ ಆಲ್ ದೇ ಬಿಕಮ್ ವೆರಿ ಹ್ಯಾಪಿ ಫಾರ್ ದೋಸ್. ಮತ್ತೆ ಎಲ್ಲಿ NCC ಅಥವಾ ಸ್ಕೌಟ್ಸ್ ಇಲ್ಲ, ಅವ್ರಿಗೆ ಹೇಳ್ತೀನಿ ನೀವು ಈ ಶಾಲೆಯಲ್ಲಿ ಇದನ್ನು ಅಡಾಪ್ಟ್ ಮಾಡಿ ಅಂತ. ನಿಮ್ಮ ರಕ್ತದ ನರನಾಡಿಗಳಲ್ಲಿ ರಾಷ್ಟ್ರೀಯ ಇದು ತುಂಬಿಕೊಂಡಿದೆ ಅಲ್ವಾ? ಇರುತ್ತೆ ಸರ್, ಅದು ಎಲ್ಲೂ ಹೋಗೋದೇ ಇಲ್ಲ, ಹೋಗಲ್ಲ ಸಾಧ್ಯನೂ ಇಲ್ಲ. ಹೋಗಲ್ಲ. I told you, no, initially it is induced, not learned. When you learn, you can forget, you can unlearn, but it is induced. ನೀವು It will ಭಾರತದ go away. ಸೈನ್ಯದಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತೆ. ಅವು ಪ್ರೌಡ್. Oh God, tired. ಅದಕ್ಕೆ God is great. There is no other job, sir, other Infinity. than this. ಇನ್ಫಿನಿಟಿ. You can say. See, Today also if they call for any cause, Yes. for national cause, we ready to go. ready, Fantastic. definitely. There is no doubt about it. ನಿಮಗೆ ಹೇಳಬೇಕು ಅಂದರೆ ಮೊನ್ನೆ ಒಂದು ಸರ್ತಿ ನಾನು ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಹೋಗ್ಬಿಟ್ಟು ಸರ್ ನಮ್ಮನ್ನು ಯಾವ್ದಾದ್ರು ಒಂದೇನು ಕೆಲಸಕ್ಕೆ ಹೇಳಿ ಸರ್, ಐ ವಿಲ್ ಕಮ್ ಅಂಡ್ ಸ್ಟ್ಯಾಂಡ್ ಅಂತ ಕೇಳಿದೆ. ಸೊ ಮನೇಲಿ ಇರಿ ಸರ್, ನೀವು ವಯಸ್ಸಾಗಿದೆ ಮನೇಲಿ ಇರಿ ಅಂದರು. ಇಲ್ಲ ಅದು ಏನಂದ್ರೆ ಈಗಲೂ ಏನಾದ್ರೂ ಇದ್ರೂ ಕರಿಬಹುದು ನಮ್ಮನ್ನ, ಇದು ಇದೆ, ಪ್ರೊವಿಷನ್ ಇದೆ. ಬಟ್ ವಿ ಡೋಂಟ್ ಗೋ ಫಾರ್ ಫ್ರಂಟ್. Other levels. ಅದರ್ ಲೆವೆಲ್ಸ್ ಅಲ್ಲಿ ನಾವು ನಮ್ಮ ಏಜ್ನವ್ರಿಗೆ ಕಮ್ ಔಟ್ ಆಫ್ ಪ್ರತಿಯೊಬ್ಬ ಸೋಲ್ಜರ್ ಆಫ್ಟರ್ ರಿಟೈರ್ಮೆಂಟ್ ಆರ್ ಪ್ರೀ-ರಿಲೀಸ್ ಆರ್ ಡಿಸ್ಚಾರ್ಜ್ They will be recalled. he is kept under 2 years as a ರಿಸರ್ವ್ ಫೋರ್ಸ್. ಎನಿ ಟೈಮ್ ಅದು ಸಿಚುವೇಶನ್ ಕಂಟ್ರಿ ಏನಾದ್ರು ಪ್ರಾಬ್ಲಮ್ ಆದ್ರೆ ವಿ ವಿಲ್ ಬಿ ಅಡಾಪ್ಟೆಡ್ ಇನ್ಸೈಡ್ ಅಗೈನ್, ರೀಇಂಡಕ್ಟೆಡ್. ಅದು ಎಮರ್ಜೆನ್ಸಿ ಡಿಕ್ಲೇರ್ ಆದಂತೆ ಎಲ್ಲರೂ 100% ಹೋಗ್ಲೇಬೇಕು. That period is 2 years. 50 years ತನಕನೂ ಹೇಳ್ಕೊಂಡು ಹೋಗ್ತಾರೆ. That period is for 2 years. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಭಾರತೀಯರಿಗೆ, ಸೈನಿಕರಿಗೆ, ಸೈನ್ಯ ಸೇರೋರಿಗೆ, ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಹೇಳೋದು ಇಷ್ಟೇ ಸರ್, ಯು ಹ್ಯಾವ್ ಟು ಟೇಕ್ ಎ ಸ್ಟೆಪ್ ಫಸ್ಟ್ ಆಫ್ ಆಲ್. ಸುಮ್ಮನೆ ಇದ್ದು ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಯು ಹ್ಯಾವ್ ಟು ಟೇಕ್ ಎ ಸ್ಟೆಪ್, ಗೋ ದೇರ್ ಆ್ಯಂಡ್ ಸರ್ವ್ ಫಾರ್ ಅಬೌಟ್ 2 years, 3 years, 4 years, what, just like ಅಗ್ನಿವೀರ್ ಇಟ್ ಇಸ್ ದೇರ್. ಯು ವಿಲ್ ಬಿಕಮ್ ಕಂಪ್ಲೀಟ್ಲಿ ಡಿಸಿಪ್ಲಿನ್ಡ್. ಆಮೇಲೆ ನೀವು ಬನ್ನಿ, ಸಿವಿಲ್ ಕಡೆ ಬನ್ನಿ, ಇಲ್ಲಿ ರಾಜಾರಾಜೇಶ್ವರವಾಗಿ ಕೆಲಸ ಮಾಡಿ. ಫೀಲ್ ಪ್ರೌಡ್ ಆಫ್ ದಟ್ ಒನ್. ಸತ್ತಾಮಿನಿ ಸರ್, 140 ಕೋಟಿ ಜನರಿಗೆ ಆರ್ಮಿಗೆ ಸೇರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯಾರಿಗೆಲ್ಲ ಎಬಿಲಿಟಿ ಇದೆ ಅವರು ಸೇರಬೇಕು. ಆರ್ಮಿಯಲ್ಲಿ ಸ್ವಲ್ಪ ಟ್ರೈನಿಂಗ್ ತಗೊಂಡು ಹೊರಗೆ ಬರೋದಾದರೂ ಅದಕ್ಕೂ ಪ್ರಾವಿಷನ್ ಇದೆ, ಮಾಡ್ಬೋದು. ಎರಡನೇ ಬಂದು ಕೆಲವು ಸಂಘ ಸಂಸ್ಥೆಗಳು ಆರ್ಮಿ ಥರನೇ ಕೆಲಸ ಮಾಡ್ತಾ ಇದೆ, ಅದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅಂಥ ಸಂಘ ಸಂಸ್ಥೆಗಳಿಗೆ ಸೇರಿ ರಾಷ್ಟ್ರಕ್ಕೆ ಒಂದು ಒಳಿತು ಆಗುವಂಥ ಕೆಲಸಗಳನ್ನು ಈಗಿನ ಪ್ರಜೆಗಳು, ನಮ್ಮ ಹುಡುಗರು, ಯಂಗ್ಸ್ಟರ್ಸ್ ಮಾಡಲೇಬೇಕು. ಅದರ್ವೈಸ್ 1965, 72 ಅಲ್ಲಿ ಏನು ಇಂಟರ್ನಲ್ ಪ್ರಾಬ್ಲಮ್ ಆಗಿದೆ ನಿಮಗೆ ಅದರ ಬಗ್ಗೆ ಗೊತ್ತಿದೆಯಲ್ಲೋ. ಆರ್ಮಿ ಮೂಮೆಂಟ್ ಆದಾಗ ರಸ್ತೆಯನ್ನು ಅಗದು ಗಾಡಿಗಳು ಹೋಗದಾಗೆ ಎಲ್ಲ ಮಾಡಿದ್ದಾರೆ ಆ ಟೈಮಲ್ಲಿ. ಆ ಪರಿಸ್ಥಿತಿ ಬರ್ಬೋದು. ಅದನ್ನು ಎದುರಿಸಲಿಕ್ಕೆ ನಮ್ಮ ಹುಡುಗರು, ಯಂಗ್ಸ್ಟರ್ಸ್, ದೇ ಶುಡ್ ರೆಡಿ ಫಾರ್ ದ್ಯಾಟ್. ದಟ್ಸ್ ಟ್ರೂ. ಯಾಕೆಂದರೆ ದಟ್ಸ್ ವಾಟ್ ಸರ್, ಒಂದೇ ಒಂದು ಸರ್, ಕಂಟ್ರಿ ಈಸ್ ಫಸ್ಟ್, ರೆಸ್ಟ್ ಎವ್ರಿಥಿಂಗ್ ಈಸ್ ನೆಕ್ಸ್ಟ್. ಬ್ಯೂಟಿಫುಲ್, ಸಿಂಪಲ್. ಯು ಶುಡ್, ಕಂಟ್ರಿ ಈಸ್ ಫಸ್ಟ್, ರೆಸ್ಟ್ ಎವ್ರಿಥಿಂಗ್ ಈಸ್ ನೆಕ್ಸ್ಟ್. ಏನೇ ಬರಲಿ, ಏನೇ ನನ್ನ ದೇಶ ಇದ್ದರೆ ನಾನು, ಇಲ್ಲಾಂದರೆ ಏನು. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವಿವತ್ತು ಸಂತೋಷವಾಗಿ, ಸುಖವಾಗಿ, ನೆಮ್ಮದಿಯಾಗಿ, ನಮ್ಮ ಕುಟುಂಬ, ನಮ್ಮ ಹೆಂಡತಿ, ಮಕ್ಕಳು ಅಂತ ಅದಕ್ಕೆ ಕಾರಣ ನೀವು ಮಾಡಿರೋ ಸೇವೆ, ನಿಮ್ಮ ಆ ಅನನ್ಯವಾಗಿರ್ತಕ್ಕಂಥ ರಾಷ್ಟ್ರಭಕ್ತಿ. ಅದಕ್ಕೆ ನಾವೇನು ಹೇಳ್ಬೋದು ಅಂದರೆ ಜಸ್ಟ್ ಒಂದು ಸಲ್ಯೂಟ್ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಅಸ್. ವೀಕ್ಷಕರೇ, ಇದಾಗಿತ್ತು ಸೈನಿಕರ ಅಂತರಂಗದ ಬಹುರೂಪಿ. ಇದು ಕೇಳುವುದಕ್ಕೆ ಎಷ್ಟು ರೋಚಕವೋ ಅದನ್ನು ಅಳವಡಿಸ್ಕೊಳ್ಳೋದು ಅಷ್ಟೇ ರೋಚಕ. ದಯಮಾಡಿ ರಾಷ್ಟ್ರಕ್ಕೆ ಏನಾದರೂ ಕೊಡುವಂಥ ಕಡೆ ಯೋಚನೆ ಮಾಡೋಣ. ಆಗಲೇ ನಮ್ಮ ಬದುಕು ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ. ನಮಸ್ಕಾರ.